ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ, ಈ ಒಂದು ರಿಲೇಷನ್ಶಿಪ್ಪಿನ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟೇ ಜನರಲ್ ರೀಡಿಂಗ್. ಓಕೆ, ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ನಿಮಗೆ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂತಿದ್ರೆ ನೀವು ವಾಚ್ ಮಾಡೋದನ್ನ ಅಂದರೆ ನೋಡೋದನ್ನ ಅಲ್ಲೇ ಸ್ಟಾಪ್ ಮಾಡಿ. ಓಕೆ, ಫೋರ್ಸ್ಫುಲಿ ಆಗಿ ನಿಮ್ಮ ಲೈಫಲ್ಲಿ ಈ ಒಂದು ರೀಡಿಂಗ್ನ ರೆಸೊನೇಟ್ ಮಾಡ್ಕೊಳ್ಬೇಡಿ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ 4K ಫ್ಯಾಮಿಲಿ ಮೆಂಬರ್ಸ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಯಾರಿಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಅವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ, ಬ್ರೇಕಪ್ ಸಿಚುವೇಷನಲ್ಲಿ, ಹಾಗೆ ಸಪ್ರೇಷನಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೂ ಕೂಡ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದು. ಹಾಗೆ ನಾನು ಅಪ್ಲೋಡ್ ಮಾಡಿರೋಂಥ ಡ್ರಾಯಿಂಗ್ ವೀಡಿಯೋನ ನೀವೆಲ್ಲರೂ ವಾಚ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ಅಂತ ತಿಳಿಸಿ, ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಹಾಗೆ ಮೋಟಿವೇಶನಲ್ ವೀಡಿಯೋಸ್ಗಳನ್ನ ನೆಕ್ಸ್ಟ್ ಹಾಕಬೇಕಾ ಬೇಡವಾ ಅಂತೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಹೇಳಿದ್ರೆ ನಿಮಗೆ ಆ ಒಂದು ಮೋಟಿವೇಶನಲ್ ವೀಡಿಯೋ ನಿಮಗೆ ಇಷ್ಟ ಇದೆಯಾ ಅಥವಾ ಹೇಗೆ ಅಂತ ನನಗೆ ಗೊತ್ತಿಲ್ಲಲ್ವ. ಸೊ ಹಾಗಾಗಿ ಓಕೆನಾ, ನಿಮಗೆ ಇಂಟ್ರೆಸ್ಟ್ ಇದೆ ಆ ಒಂದು ಮೋಟಿವೇಶನಲ್ ವೀಡಿಯೋ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ ಆಗುತ್ತೆ, ನಿಮ್ಮ ಲೈಫಿಗೆ ಹೆಲ್ಪ್ ಆಗುತ್ತೆ ಅಂತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ನಾನಿನ್ನೂ ಮೋಟಿವೇಶನಲ್ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ತೀರಾ ಅವರ ಫೋಟೋನ ನೋಡಿ, ಅಥವಾ ಅವ್ರ ಫೋಟೋ ನಿಮ್ಮ ಹತ್ರ ಇಲ್ಲ ಅಂತಿದ್ರೆ ಅವ್ರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಅವ್ರ ಹೆಸರನ್ನು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನೀವು ಪ್ರೀತಿಸ್ತಾ ಇರೋವಂಥ ವ್ಯಕ್ತಿ ಅಂದರೆ ನಿಮ್ಮ ಜೀವನದಲ್ಲಿರೋವಂಥ ವ್ಯಕ್ತಿ ಜೊತೆಗೆ ಈ ಒಂದು ಪ್ರೀತಿಯನ್ನು ಮೂವ್ ಆನ್ ಆಗಬೇಕಾ ಅಥವಾ ವೆಯ್ಟ್ ಮಾಡಬೇಕಾ? ಓಕೆ, ಬಾಟಮ್ ಆಫ್ ದ ಕಾರ್ಡ್ ದ ಹೈ ಪ್ರಿಸ್ಟ್ರೆಸ್ ಬಂದಿದೆ. ಓಕೆ, ಫಸ್ಟ್ ಕಾರ್ಡ್ 3 ಆಫ್ ಕಪ್ಸ್ ಬಂದಿರುವಂಥದ್ದು. ಕಂಗ್ರ್ಯಾಚುಲೇಷನ್. ಇಲ್ಲಿ ನೀವಿಬ್ಬರು ಬ್ರೇಕಪ್ ಆಗಿ ಅಥವಾ ಸಪ್ರೇಷನಲ್ಲಿ ಆಗಿ 1 ವರ್ಷ ಆಗಿರಬಹುದು. ನಿಮ್ಮಿಂದ ಅವರು ಕಾಂಟ್ಯಾಕ್ಟ್ ಬಿಟ್ಟು ನಿಮ್ಮ ಜೊತೆ ಅವ್ರು ಮಾತಾಡ್ದೇನೆ, ಅಥವಾ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿ, ಅಥವಾ ನಿಮ್ಮಿಂದ ಸಪ್ರೇಟ್ ಆಗಿ ಅವರು 1 ವರ್ಷ ಆಗಿದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ 8 ಮಂತ್ಸ್ ಆಗಿರ್ಬೋದು, 3 ಮಂತ್ಸ್ ಆಗಿರ್ಬೋದು, ರೀಸೆಂಟಾಗಿ ನೀವಿಬ್ಬರು ಸಪ್ರೇಟ್ ಆಗಿರಬಹುದು. ಕೆಲವೊಬ್ಬರಿಗೆ 4 ಮಂತ್, ಕೆಲವೊಬ್ಬರಿಗೆ 6 ಮಂತ್, 2 ಇಯರ್ಸ್. ಓಕೆ, ಈ ಒಂದು ಗ್ಯಾಪಲ್ಲಿ ನೀವಿಬ್ಬರು ಸಪ್ರೇಷನಲ್ಲಿ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಅವರು ಈ ಒಂದು ಎನರ್ಜಿ ಪ್ರಕಾರ ನಿಮ್ಮಿಂದ ಅವರು ಆಲ್ರೆಡಿ ಸಪ್ರೇಟ್ ಆಗಿದ್ದಾರೆ, ಮೂವ್ ಆನ್ ಆಗಿದ್ದಾರೆ. ಓಕೆ, ನಿಮ್ಮ ರಿಲೇಷನ್ಶಿಪ್ ಬೇಡ ಅಂಥೇಳಿ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಮೂವ್ ಆನ್ ಡಿಸಿಷನ್ನ ತೊಗೊಂಡು ಆಲ್ರೆಡಿ ನೀವಿಬ್ಬರು ಮೂವ್ ಆನ್ ಆಗಿ ಸಪ್ರೇಟಲ್ಲಿ ಇದ್ದೀರಾ. ಬೇಡ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋದು ಅಂತ ಹೇಳ್ಬಿಟ್ಟು ಅವರಿಗೆ ಆಲ್ರೆಡಿ ಈ ಒಂದು ರಿಲೇಷನ್ಶಿಪ್ನ ಬಿಟ್ಬಿಟ್ಟು ಇದರಿಂದ ಬ್ರೇಕಪ್ ಮಾಡಿಕೊಂಡು ಅವ್ರು ಬೇರೆ ಒಂದು ಮದುವೆ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ, ಅಥವಾ ಮದುವೆಗೆ ತಯಾರಿ ಆಗ್ತಾ ಇರುವಂಥದ್ದು. ಓಕೆ,
ಸೊ ಇಲ್ಲಿ ಕೆಲವೊಬ್ಬರು ಮೂವ್ ಆನ್ ಆಗಿದ್ದಾರೆ, ಅವರ ಒಂದು ನೆನಪಿಂದ ನೀವು ಹೊರಗೆ ಬರಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ಅವ್ರು ಮದುವೆ ಆಗ್ತಾ ಇದ್ದಾರೆ ಅಲ್ವಾ, ಅವ್ರ ನೆನಪಲ್ಲಿ ನೀವು ಯಾಕೆ ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ತೀರಾ? ಸೊ ಇಲ್ಲಿ ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಒಂದು 3 ಮಂತಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಸರಿ ಆಗುವಂಥದ್ದು ಕಾಣಿಸ್ತಿದೆ. ಸ್ವಲ್ಪ ದಿನ ಒಂದು 3 ಮಂತ್ ಇರ್ಬೋದು, ಅಥವಾ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಸರಿ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಮೂವ್ ಆನ್ ಆಗಿರೋವಂಥವ್ರು, ಆಲ್ರೆಡಿ ಮೂವ್ ಆನ್ ಆಗಿದ್ದೀರಾ ಅಂತ ಹೇಳಿದೆ ಅಲ್ವಾ, ಅವರು ಈ ಒಂದು ರಿಲೇಷನ್ಶಿಪ್ಪನ್ನು ಮರೆಯೋದು ಉತ್ತಮ ಅಂತ ಹೇಳ್ತೀನಿ, ಬೆಟರ್ ಅಂತ ಹೇಳ್ತೀನಿ, ನಿಮಗೆ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ನಿಮ್ಮ ಪರ್ಸನಿಗೆ ಮೂಡ್ ಸ್ವಿಂಗ್ಸ್ ಇರೋವಂಥದ್ದು ಅಥವಾ ಸ್ಪಿರಿಚುವಲ್ ವೇಲಿ ತುಂಬ ಇಂಟ್ರೆಸ್ಟ್ ಇರೋವಂಥದ್ದು ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗಿರ್ಬೋದು. ತುಂಬ ಸ್ಪಿರಿಚುವಲ್ ವೇಲಿ ಇಂಟ್ರೆಸ್ಟೆಡ್ ಆಗಿ ಧ್ಯಾನ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನಿಗಿರ್ಬೋದು ಮೆಡಿಟೇಷನ್ ಮಾಡುವಂಥದ್ದು ತುಂಬ ಏನು ಹೇಳ್ಬೋದು, ಅವರಿಗೆ ಸ್ಪಿರಿಚುವಲ್ ವೇ ಅಂತ ಹೇಳಿದರೆ ಅಥವಾ ಧ್ಯಾನ ಮಾಡುವಂಥದ್ದು ಅಥವಾ ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇರೋವಂಥದ್ದು, ಹೆಚ್ಚಿನ ಏನು ಜ್ಞಾನ ಪಡ್ಕೊಳ್ಬೇಕು ಸ್ಪಿರಿಚುವಲ್ ವೇಲಿ ಅಂತ ಹೇಳಿಬಿಟ್ಟು ತುಂಬ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಸೊ ಮದುವೆ ಅಂತ ಹೇಳಿದರೆ ಇಲ್ಲಿ ತುಂಬ ಜನಕ್ಕೆ ಮದುವೆವರೆಗೆ ಹೋಗಿಬಿಟ್ಟು ಕ್ಯಾನ್ಸಲ್ ಆಗಿರುವಂಥದ್ದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಮದುವೆ ಎಲ್ಲ ಆಲ್ರೆಡಿ ಫಿಕ್ಸ್ ಆಗಿತ್ತು. ಓಕೆ, ಸೊ ಸಮಥಿಂಗ್ ಏನೋ ಒಂದು ರಿಲೇಟೆಡಲ್ಲಿ ಪ್ರಾಬ್ಲಮ್ ಬಂದಿದೆ, ಏನು ಹೇಳ್ಬೋದು, ನಿಮ್ಮ ಮದುವೆ ಕ್ಯಾನ್ಸಲ್ ಆಗಿರುವಂಥದ್ದು. ಸೊ ಡೋಂಟ್ ವರಿ. ಓಕೆನಾ, ಇಲ್ಲಿ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಬರ್ತಾರೆ, ಯಾಕಂದರೆ 3 ಆಫ್ ಕಪ್ಸ್ ಫಸ್ಟಿಗೆ ಈ ಒಂದು ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹ್ಯಾಪಿನೆಸ್ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಒಂದು ಮ್ಯಾರೇಜ್ ಅಂದರೆ ನಿಮ್ಮ ಒಂದು ಮದುವೆಗಿರ್ಬೋದು, ಎಂಗೇಜ್ಮೆಂಟಿಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಿಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಅವರ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಸಿಗುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ 1 ಇಯರ್ವರೆಗೂ ತಗೊಳ್ಬೋದು ಟೈಮ್. ಓಕೆನಾ, ಇಲ್ಲಿ ಕೆಲವೊಬ್ಬರಿಗೆ 3 ಮಂತ್ ನಾನು ಆಲ್ರೆಡಿ ಹೇಳಿದಾಗೆ. ಓಕೆನಾ, ಸೊ ಇಲ್ಲಿ ನಿಮ್ಮಿಬ್ಬರು ಒಂದು ಸಪ್ರೇಷನಿಗೆ ಕಾರಣ ಅಂತಿದ್ರೆ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತ ಕಾಣಿಸ್ತಾ ಇದೆ, ಅಥವಾ ನಿಮ್ಮ ಪರ್ಸನಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ತುಂಬ ಇಷ್ಟ, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ ಅದೇ ನಿರ್ಧಾರ ಮಾಡುವಂಥದ್ದು ಅಂತಿಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಿರುವಂಥದ್ದು. ಅವರು ಬಿಸ್ನೆಸ್ ಮ್ಯಾನ್ ಇರ್ಬೋದು, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವರು ಏನು ಹೇಳ್ಬೋದು ಬಿಸ್ನೆಸ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ರಿಲೇಷನ್ಶಿಪ್ಪನ್ನು ಸ್ಪಾಯ್ಲ್ ಮಾಡ್ಕೊಂಡಿರೋವಂಥದ್ದು, ಹಾಳು ಮಾಡ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಅಂದರೆ ಅವ್ರ ಕೆರಿಯರ್ ವಿಷಯವಾಗಿ ತುಂಬ ಕಾನ್ಸಂಟ್ರೇಟ್ ಮಾಡಿದ್ರು, ರಿಲೇಷನ್ಶಿಪ್ ಬಗ್ಗೆ ಅಷ್ಟು ಅವರು ಕಾನ್ಸಂಟ್ರೇಟ್ ಮಾಡ್ದೇ ಸ್ವಲ್ಪ ನಿಮ್ಮಿಂದ ಏನು ಹೇಳ್ಬೋದು ಅವಾಯ್ಡ್ ಮಾಡುವಂಥದ್ದು, ನಿಮ್ಮ ಜೊತೆ ಮಾತಾಡುವಂಥದ್ದು ಅವಾಯ್ಡ್ ಮಾಡುವಂಥದ್ದು ಇರ್ಬೋದು, ಅಥವಾ ನಿಮ್ಮಿಂದ ಅವ್ರು ದೂರ ಹೋಗಿ ಅವ್ರ ಬಿಸ್ನೆಸ್ ಏನೋ ಒಂದು ಗ್ರೋತ್ ಮಾಡ್ಕೊಳ್ಬೇಕಂತ ಹೇಳಿ ಹೋಗಿಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಒಂದು ಸಪ್ರೇಷನ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ತುಂಬ ಫ್ಯಾಮಿಲಿ ಮ್ಯಾನ್ ಅಂತಲೇ ಹೇಳ್ಬೋದು ನಿಮ್ಮ ಪರ್ಸನ್. ಹಾಗೆ ನಿಮ್ಮ ಹತ್ರ ಅವರು ಹೆಚ್ಚಿಗೆ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಲ್ಲ, ನಿಮ್ಮ ಮೇಲೆ ಪ್ರೀತಿ ಇದ್ರೂ ಕೂಡ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಲ್ಲ, ಅವರ ಒಂದು ಸ್ವಭಾವನೇ ಆ ಥರ ಇದೆ. ಓಕೆನಾ, ಅವ್ರ ಹತ್ರ ಏನು ಹೇಳ್ಬೋದು ಯಾವುದೇ ಪ್ರೀತಿ ಅಂತ ವಿಷಯ ಅಂತಲ್ಲ, ಯಾವುದೇ ಅವ್ರ ಪ್ರಾಬ್ಲಮ್ಸ್ ಇರ್ಬೋದು, ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ, ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ತುಂಬ ಶೈ ಪರ್ಸನ್ ಇದ್ದಾರೆ ಇಲ್ಲಿ, ತುಂಬ ನಾಚಿಕೆ ಸ್ವಭಾವ, ಎಲ್ಲದನ್ನು ಓಪನ್ ಅಪ್ ಆಗಿ ಮಾತಾಡುವಂಥದ್ದು ಅವ್ರಿಲ್ಲ ಅಂತ ಹೇಳ್ಬೋದು, ತುಂಬಾ ಅವರಿಗೆ ಶೈ ಪರ್ಸನ್ ಇರೋದ್ರಿಂದ. ಓಕೆ, ಸೊ ಇಲ್ಲಿ ತುಂಬಾ ರಿಚ್ ಪರ್ಸನ್ ಕೂಡ ಇದ್ದಾರೆ, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ತುಂಬಾ ಸ್ಟೇಬಲ್ ಆಗಿದ್ದೀರಾ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಒಂದು ಫಾದರ್ ಎನರ್ಜಿ ಅಂತ ಹೇಳಿದ್ರೆ ತುಂಬ ತಂದೆಯ ಸ್ಥಾನದಲ್ಲಿ ನಿಮ್ಮನ್ನಿತ್ತು ಪ್ರೀತಿ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಒಂದು ತಂದೆ ಮಗಳನ್ನ ಹೇಗೆ ಕೇರ್ ಮಾಡ್ತಾರೆ ಅಷ್ಟು ನಿಮಗೆ ಕೇರ್ ಮಾಡುವಂಥದ್ದು, ನಿಮಗೆ ಅಷ್ಟು ಅವರು ಏನು ಹೇಳ್ಬೋದು ಜಾಗ್ರತೆಯಿಂದ ಹೋಗ್ಬಾ ಅಂತ ಹೇಳುವಂಥದ್ದು ಇರ್ಬೋದು, ತುಂಬ ಕೇರ್ ಮಾಡುವಂಥ ಪರ್ಸನ್ ಅಂತ ಆಗಿರ್ಬೋದು. ಓಕೆ, ಸೊ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರೋವಂಥ ಪ್ರಾಬ್ಲಮ್ಸ್ ಇಷ್ಟು ವರ್ಷ ತುಂಬ ವರ್ಷಗಳಿಂದ ನೀವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಬರ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆದಷ್ಟು ಬೇಗ ಆ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಕೊನೆ ಅನ್ನೋವಂಥದ್ದು ಬರ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮ ವೆಯ್ಟ್ ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಿ, ನಿಮ್ಮ ಪರ್ಸನ್ ಯಾವಾಗ ಬರ್ತಾರೆ, ಇವಾಗ ಬರ್ತಾರಾ ಅಥವಾ ನಾಳೆ ಬರ್ತಾರಾ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ಪರ್ಸನ್ಗೋಸ್ಕರ. ಸೊ ಆ ವೇಟಿಂಗ್ ಪೀರಿಯಡ್ಸ್ ಕೂಡ ಇಲ್ಲಿ ಮುಗಿಯುವಂಥದ್ದು ಕಾಣಿಸ್ತಾ ಇದೆ. ಓಕೆ, ನೀವು ಇಷ್ಟು ದಿನ ಏನು ನೀವು ಕಾಯ್ತಾ ಇದ್ದೀರಿ ನಿಮ್ಮ ಪರ್ಸನಿಗೋಸ್ಕರ, ಆ ಒಂದು ವೇಟಿಂಗ್ ಎನರ್ಜಿ ಎಂಡ್ ಆಗುವಂಥ ಆ ಸಮಯ ಹತ್ರ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತ ಹೇಳಿ ನಿಮ್ಮ ಹತ್ರ ಓಪನ್ ಅಪ್ ಆಗಿ ಪ್ರೀತಿ ಮಾಡ್ತೀನಿ ಅಂತಲೂ ಹೇಳ್ತಾ ಇಲ್ಲ, ಪ್ರೀತಿ ಮಾಡಲ್ಲ ಅಂತಲೂ ಹೇಳ್ತಾ ಇಲ್ಲ. ಆ ಒಂದು ವಿಷಯದಲ್ಲಿ ನೀವಿಬ್ಬರು ಏನು ಮಾಡಬೇಕು ಈ ಒಂದು ರಿಲೇಷನ್ಶಿಪ್ಪನ್ನು ಅಂತ ಹೇಳಿ ತುಂಬ ಕನ್ಫ್ಯೂಷನಲ್ಲಿದ್ದೀರಾ.
ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತಲೂ ಓಪನ್ ಅಪ್ ಆಗಿ ಹೇಳ್ತಾ ಇಲ್ಲ. ನಿಮಗೆ ಆ ವಿಷಯದಿಂದ ನಿಮಗೆ ಗೊಂದಲ ಆಗ್ತಿದೆ. ಈ ಒಂದು ವ್ಯಕ್ತಿನ ನಾನು ಮದುವೆ ಆಗಬಹುದಾ, ಈ ಒಂದು ರಿಲೇಶನ್ಶಿಪ್ನ ಈ ಒಂದು ವ್ಯಕ್ತಿ ಜೊತೆ ಕಂಟಿನ್ಯೂ ಮಾಡಬಹುದಾ ಅಂತ ತುಂಬ ಗೊಂದಲಗಳಿದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಇಲ್ಲಿ ಅವರು ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಅವರು ಸ್ವಭಾವ ನಾನು ಹೇಳಿದೆ ಅಲ್ವಾ, ಅವ್ರ ವ್ಯಕ್ತಿತ್ವ ಆ ಥರ ಇದೆ. ಓಪನ್ ಅಪ್ ಆಗಿ ಅವ್ರು ಯಾವುದನ್ನು ಹೇಳ್ಕೊಳ್ಳಲ್ಲ. ಸೊ ಹಾಗಾಗಿ ನಿಮಗಿಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಅವರ ಒಂದು ಭಾವನೆನ ನೀವೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಬೇಕಾಗಿದೆ. ಓಕೆನಾ, ಸೊ ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತೇಳಿ ಚೆಕ್ ಮಾಡೋಣ. ಇನ್ ದ ನಿಯರ್ ಫ್ಯೂಚರ್, ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ ಇನ್ ದ ನಿಯರ್ ಫ್ಯೂಚರಲ್ಲಿ ಸರಿಯಾಗುವಂಥ ಚಾನ್ಸಸ್ ಇದೆ. ಇಲ್ಲಿ ಏಂಜಲಿಂದನೂ ಅದೇ ಥರ ಮೆಸೇಜ್ ಬರ್ತಾ ಇದೆ. ಸೊ ಯಾ, ಡೋಂಟ್ ವರಿ. ಪರ್ಫೆಕ್ಟ್ ಟೈಮಿಂಗ್, ಕೆಲವೊಬ್ಬರಿಗೆ ಪರ್ಫೆಕ್ಟ್ ಟೈಮಿಂಗ್. ಓಕೆ, ಸೊ ಪಾಸಿಟಿವ್ ಎನರ್ಜೀಸ್ ತುಂಬಾ ಇದೆ ಇಲ್ಲಿ. ಓಕೆ, ask your angel and forgiveness, abundance. Nice. Okay, remain positive. ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಫರ್ಗಿವ್ನೆಸ್ ಬೇಕಾಗಿದೆ. ಓಕೆ, ಅವರಿಂದ ನಿಮಗೆ ಸ್ವಲ್ಪ ಹರ್ಟ್ ಆಗಿದೆ. ಓಕೆ, ನೀವಿಬ್ಬರು ಒಂದು ಮಾತುಕತೆ ಮಾಡ್ಕೊಂಡಿದ್ದೀರಾ ಅಥವಾ ಏನೋ ಚರ್ಚೆ ಮಾಡ್ಕೊಂಡಿದ್ದೀರಾ, ಇಬ್ಬರು ಜಗಳ ಮಾಡ್ಕೊಂಡಿದ್ದೀರಾ, ಮನಸ್ಸಿಗೆ ಹರ್ಟ್ ಆಗಿದೆ. ನಿಮಗೆ ಅವ್ರ ಮೇಲೆ ಹರ್ಟ್ ಆಗಿದೆ, ಅವರಿಗೆ ನಿಮ್ಮ ಮೇಲೆ ತುಂಬಾ ಹರ್ಟ್ ಫೀಲಿಂಗ್ಸ್ನ ಮಾಡ್ಕೊಂಡಿದ್ದೀರಾ. ಸೊ ಅದು ಫರ್ಗಿವ್ನೆಸ್ ಬೇಕಾಗಿದೆ. ಓಕೆ, ನಿಮಗೆ ಈ ವ್ಯಕ್ತಿ ಬೇಕು, ಈ ಒಂದು ಪ್ರೀತಿ ನಿಮಗೆ ಬೇಕು ಅಂತಿದ್ರೆ ಡೆಫಿನೆಟ್ಲಿ ಅವ್ರನ್ನ ಕ್ಷಮಿಸಿ ನಿಮ್ಮ ಲೈಫಲ್ಲಿ ಅವ್ರನ್ನ ತಗೊಳ್ಳಿ. ಓಕೆ, ಇಲ್ಲಿ ಪರ್ಫೆಕ್ಟ್ ಟೈಮಿಂಗ್, ಕೆಲವೊಬ್ಬರಿಗೆ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ ಬಂದಿದೆ. ನೀವಿಬ್ಬರು ಏನು ಹೇಳ್ಬೋದು, ಈ ಒಂದು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡ್ತೀರಾ. ಕಂಟಿನ್ಯೂ ಮಾಡಲಿಕ್ಕೆ ಈ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ಬೋದು. ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳಿ ಬಂದಿದೆ. ಆ್ಯಂಡ್ ಆಸ್ಕ್ ಯುವರ್ ಏಂಜಲ್ ಆ್ಯಂಡ್ ಅಬಂಡೆನ್ಸ್. ಓಕೆ, ನಿಮ್ಮ ಪ್ರಾಬ್ಲಮ್ಸ್ನ ನೀವು ಆಸ್ಕ್ ಯುವರ್ ಏಂಜಲ್, ನಿಮ್ಮ ಏಂಜಲ್ ಹತ್ರ ಶೇರ್ ಮಾಡ್ಕೊಳ್ಳಿ, ಹೇಳಿ. ಓಕೆನಾ, ಇಲ್ಲಿ ತುಂಬ ಜನ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ, ಕೊರಗ್ತಾ ಇದ್ದೀರಾ, ಏನಾಗ್ಬೋದು ಅಂತ ಕನ್ಫ್ಯೂಷನಲ್ಲಿದ್ದೀರಾ. ಸೊ ಡೋಂಟ್ ವರಿ. ಓಕೆ, ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇರ್ಬೋದು, ಒಂದು ಹ್ಯಾಪಿನೆಸ್ ಇರ್ಬೋದು, ಅಥವಾ ಒಂದು ಖುಷಿ ಕ್ಷಣಗಳಿರ್ಬೋದು. ಬರೋವಂಥ ಕ್ಷಣಗಳು ತುಂಬಾ ಹತ್ತಿರ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಡೋಂಟ್ ವರಿ. ಆ್ಯಂಡ್ ರೊಮ್ಯಾನ್ಸ್ ಇಂದ ಏನು ಬರ್ತಿದೆ ನೋಡೋಣ. engagement. Past life relationship. Okay, new love, ಟ್ರೂ ಲವ್. ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮಿಬ್ಬರು ರಿಲೇಶನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಎಂಗೇಜ್ಮೆಂಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ನಿಮ್ಮಿಬ್ಬರು ರಿಲೇಶನ್ಶಿಪ್ ಒಂದು ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ ಇರಬಹುದು. ಓಕೆ, ಅಥವಾ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ಪು ಇರಬಹುದು. ಇಲ್ಲಿ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಹೇಳಿ ಬಂದಿದೆ. ಸೊ ಹೋದ ಜನ್ಮದಿಂದನೂ ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಅಂತ ಹೇಳಿಬಿಟ್ಟು ಏನು ಹೇಳ್ಬೋದು, ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಾ. ಈ ಒಂದು ಜನ್ಮದಲ್ಲೂ ನಿಮ್ಮ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನ್ಯೂ ಲವ್ ಅಂತ ಹೇಳಿ ಬಂದಿದೆ. ಡೆಫಿನೆಟ್ಲಿ ಇಲ್ಲಿ ಯಾರೆಲ್ಲ ಮೂವ್ ಆನ್ ಆಗಿದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ತುಂಬ ಹರ್ಟ್ ಆಗಿದೆ, ಅಥವಾ ಆ ಒಂದು ರಿಲೇಶನ್ಶಿಪ್ನ ಬಿಟ್ಬಿಟ್ಟು ತುಂಬ ವರ್ಷಗಳಿಂದ ನೀವು ಸಿಂಗಲ್ ಆಗಿದ್ದೀರಾ ಅಂತಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಒಂದು ಹೊಸ ಪ್ರೀತಿ ಹುಟ್ಟುವಂಥದ್ದು ಅಥವಾ ಇಲ್ಲಿ ಒಂದು ಟ್ರೂ ಲವ್ ನಿಮಗೆ ಸಿಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಫೈನಲಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ವೆಯ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ಸ್ನ ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ನಿಮ್ಮ ರಿಲೇಶನ್ಶಿಪ್ ಸಕ್ಸಸ್ ಆಗುವಂಥದ್ದು ದಿನಗಳು ಹತ್ತಿರನೇ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೂವ್ ಆನ್ ಆಗಬೇಕು ಅಂತ ಇದ್ದರೆ ಆಲ್ರೆಡಿ ನೀವು ಮೂವ್ ಆನ್ ಆಗಿದ್ದೀರಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ. ಓಕೆ, ಇಲ್ಲಿ ಮೂವ್ ಆನ್ ಆಗುವಂಥ ಪ್ರಶ್ನೆ ಇಲ್ಲ, ಆಲ್ರೆಡಿ ನೀವು ಕೆಲವೊಬ್ರು ಮೂವ್ ಆನ್ ಆಗಿದ್ದೀರಾ. ಸೊ ಹಾಗಾಗಿ ಇಲ್ಲಿ ಯಾರಾದರೂ ಮೂವ್ ಆನ್ ಆಗಬೇಕು ಅಂತ ಏನಾದರೂ ಮೈಂಡಲ್ಲಿ ಬರ್ತಾ ಇದ್ದರೆ ಡೋಂಟ್ ವರಿ, ಆ ಥರ ಥಿಂಕ್ ಮಾಡಬೇಡಿ. ಯಾಕಂದರೆ ನಿಮ್ಮ ಒಂದು ಪ್ರೀತಿ ಟ್ರೂ ಲವ್ ಇದೆ. ಇಲ್ಲಿ ಟ್ರಸ್ಟ್ ಇಶ್ಯೂಸು ನನಗೆ ಇಲ್ಲಿ ಕಾಣಿಸ್ತಾ ಇದೆ ತುಂಬ ಜನಕ್ಕೆ.
ಈ ಒಂದು ಪರ್ಸನ್ ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ, ಯಾಕಂತ ಹೇಳಿದ್ರೆ ಅವ್ರು ನಿಮ್ಮ ಹತ್ರ ಓಪನ್ ಆಗಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ದೇ ಇರೋ ಕಾರಣದಿಂದ ನಿಮಗೆ ಅವ್ರ ಮೇಲೆ ಡೌಟ್ ಬರ್ತಿರೋವಂಥದ್ದು. ಈ ಪ್ರೀತಿ ನಿಜವಾದ ಪ್ರೀತಿನಾ ಅಥವಾ ನನಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋವಂಥ ಪ್ರೀತಿ ಮಾಡ್ತಿದ್ದಾರಾ ಅಥವಾ ಏನು ಅಂಥೇಳಿ ನಿಮಗೆ ಕನ್ಫ್ಯೂಷನ್ ಆಗ್ತಿರೋವಂಥದ್ದು. ಓಕೆ, ಡೋಂಟ್ ವರಿ ಡಿಯರ್, ಈ ಒಂದು ಪ್ರೀತಿ ನಿಮಗೆ ನಿಜವಾದ ಪ್ರೀತಿನೇ ಆಗಿದೆ. ಓಕೆ, ಸೊ ಹಾಗಾಗಿ ಈ ಒಂದು ಪ್ರೀತಿನ ನೀವು ಕಳ್ಕೊಳ್ಲಿಕ್ಕೆ ಹೋಗಬೇಡಿ. ಓಕೆನಾ. ಈ ಒಂದು ಪರ್ಸನ್ ತುಂಬಾ ಹಾನೆಸ್ಟ್ ಇದ್ದಾರೆ, ತುಂಬಾ ನಿಮಗೆ ಪ್ರೀತಿ ಮಾಡುವಂಥ ವ್ಯಕ್ತಿ ಅಂತ ಆಗಿರ್ಬೋದು, ಅಂದರೆ ತುಂಬಾ ನಿಮಗೆ ಇಷ್ಟಪಡುವಂಥ ವ್ಯಕ್ತಿ, ನಿಮ್ಮನ್ನು ತುಂಬಾ ಪ್ರೀತಿ ಮಾಡುವಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಹಾಗಾಗಿ ಈ ಒಂದು ಪ್ರೀತಿನ ನೀವು ಕಳ್ಕೊಳ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಡೆಫಿನೆಟ್ಲಿ ನೀವಿಬ್ಬರು ಮಧ್ಯೆ ಒಂದು ಹ್ಯಾಪಿ ಮೂಮೆಂಟ್ಸ್ ಅನ್ನೋದು ಬರೋವಂಥ ದಿನಗಳು ತುಂಬಾ ಹತ್ತಿರ ಇದೆ ಅಂತ ಹೇಳ್ಬೋದು. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.